ಇನ್ನು ಭಯೋತ್ಪಾದನಾ ಚಟುವಟಿಕೆಗೆ ಸಂಬಂಧಿಸಿದಂತೆ 2015ರಲ್ಲಿ ಬಂಧಿತನಾಗಿರುವ ಭಟ್ಕಳ ತಾಲೂಕಿನ ಶಿರಕುಳಿ ಹೊಂಡದ ನಿವಾಸಿ ಸದ್ದಾಂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕುಖ್ಯಾತ ಭೂಗತ ಪಾತಕಿ ಹೆಬ್ಬೆಟ್ಟು ಮಂಜನ ಶಿಷ್ಯ ನಾಗೇಂದ್ರನ ಸಂಪರ್ಕಕ್ಕೆ ಬಂದಿರೋದನ್ನ ಶಿವಮೊಗ್ಗ ಆರ್ಥಿಕ ಅಪರಾಧ ತಡೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಸದ್ದಾಂ ಭಟ್ಕಳ ತಾಲೂಕಿನ ಶಿರಕುಳಿ ಹೊಂಡದ ನಿವಾಸಿಯಾಗಿದ್ದು ಸಾಹಿರಾ ಈತನ ಹೆಂಡತಿಯಾಗಿದ್ದಾಳೆ. ಈತನಿಗೆ ಓರ್ವ ಪುತ್ರ, 2 ಪುತ್ರಿಯರು ಸೇರಿದಂತೆ 3 ಮಕ್ಕಳಿದ್ದಾರೆ. ಭಯೋತ್ಪಾದನೆ ಚಟುವಟಿಕೆಯ ಮೇಲೆ ಬಂಧಿತನಾಗಿರುವ ಆಫಾಕ್ ಲಂಕಾ ಸೂಚನೆಯ ಮೇರೆಗೆ ದೇಶದ ವಿವಿಧೆಡೆ ಸ್ಫೋಟ ನಡೆಸಲು ಬಾಂಬ್ ತಯಾರಿಕೆಗಾಗಿ ಇನ್ನೋರ್ವ ಬಂಧಿತ ಜಾಮಿಯಾ ರೋಡ್ ನಿವಾಸಿ ಸಬ್ಬೂರ್ ಮನೆಯಲ್ಲಿ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿಟ್ಟು ಅದರ ಉಸ್ತುವಾರಿಯನ್ನ ನೋಡಿಕೊಂಡಿದ್ದ ಆರೋಪದ ಮೇರೆಗೆ ಬೆಂಗಳೂರು ಸಿಸಿಬಿ ಪೊಲೀಸರು 2015ರಲ್ಲಿ ಸದ್ದಾಂನನ್ನ ಬಂಧಿಸಿದ್ರು. ತನ್ನದೇ ಆದ ತಂಡ ಕಟ್ಟಿಕೊಂಡು ರೌಡಿ ಶೀಟರ್ ಕೋರಂಗು ಕೃಷ್ಣ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜೈಲು ಸೇರಿ ಅಲ್ಲಿಂದ ಬಿಡುಗಡೆಯಾದ ನಂತರ ನಕಲಿ ಪಾಸ್ಪೋರ್ಟ್ ಪಡೆದು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಕುಖ್ಯಾತ ಹೆಬ್ಬೆಟ್ಟು ಮಂಜ ವಿದೇಶದಲ್ಲಿಯೇ ಕುಳಿತು ತನ್ನ ಸಹಚರರ ಮೂಲಕ ಹಫ್ತಾ ವಸೂಲಿ ದಂಧೆಯನ್ನ ಮುಂದುವರೆಸಿದ್ದಾನೆ. ಇವನ ಸಹಚರರಲ್ಲಿ ಓರ್ವನಾಗಿರುವ ನಾಗೇಂದ್ರ ಸದ್ಯ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದು ಹೆಬ್ಬೆಟ್ಟು ಮಂಜನ ಹಫ್ತಾ ವಸೂಲಿ ದಂಧೆಗೆ ನಾಗೇಂದ್ರನೊಂದಿಗೆ ಭಟ್ಕಳದ ಸದ್ದಾಂನು ಸೇರಿಕೊಂಡಿದ್ದು ಆತನ ಹೆಂಡತಿಯ ಬ್ಯಾಂಕ್ ಖಾತೆಯಲ್ಲಿ 1 ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿರುವುದು ದೃಢಪಟ್ಟಿದೆ. ಹಣಕಾಸಿನ ವರ್ಗಾವಣೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಆರ್ಥಿಕ ಅಪರಾಧ ತಡೆ ಪೊಲೀಸರಿಂದ ವಿಚಾರಣೆಗೆ ಒಳಗಾಗಿರುವ ಸದ್ದಾಂನ ಹೆಂಡತಿ ಸಾಹಿರಾಗೆ ಅಷ್ಟಾಗಿ ಬ್ಯಾಂಕ್ ವ್ಯವಹಾರದ ಬಗ್ಗೆ ಗೊತ್ತಿಲ್ಲ. ಲಕ್ಷ ಕೋಟಿ ರೂಪಾಯಿ ಹಣದ ವಿಷಯ ಆಕೆಗೆ ಗೊತ್ತಿರಲು ಸಾಧ್ಯವೇ ಇಲ್ಲ. ಆಕೆ ನನ್ನೊಂದಿಗೆ ಮದುವೆ ಮನೆ ಅಡುಗೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾಳೆ. ಎಲ್ಲಿಗೆ ಹೋಗೋದಿದ್ರೂ ಅವಳ ಜೊತೆಗೆ ನಾನು ಹೋಗ್ತಿದ್ದೆ. ಶಿವಮೊಗ್ಗ ಪೊಲೀಸರು 6-7 ದಿನಗಳ ಹಿಂದೆಯೇ ಆಕೆಯನ್ನ ಕರೆದೊಯ್ದಿದ್ದಾರೆ. ಇಲ್ಲಿಯವರೆಗೂ ಆಕೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಪೊಲೀಸರು ನನ್ನ ಮೊಬೈಲ್ ಫೋನ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಸದ್ದಾಂನ ಚಿಕ್ಕಮ್ಮ ಅಸೀಮಾ ಕರಾವಳಿ ಮುಂಜಾವು ಡಿಜಿಟಲ್ಗೆ ಪ್ರತಿಕ್ರಿಯಿಸಿದ್ದಾರೆ. ದುಡ್ಡು ಬ್ಯಾಂಕ್ ಅಂದ್ರೆ ಅಷ್ಟು ದುಡ್ಡು ಅಲ್ಲ ಸರ್, ಅದು ಅಷ್ಟು ದುಡ್ಡಲ್ಲ. ಏನೋ 3,000 ಇರ್ಬೋದು, 2,000 ಇರ್ಬೋದು, ಖರ್ಚಿಗೆ ತಗೊಂಡು ಬರೋದು. ಬ್ಯಾಂಕ್ ಹೋಗ್ತಾರೆ, ಅದು ಖರ್ಚಿಗೆ ತಗೊಂಡು ಹೋಗ್ತಾರಲ್ಲ. 2,000 ಇರ್ಬೋದು, 3,000 ಅಲ್ಲ. ನಾ ಹೇಳಿದ್ದು ಅದನ್ನು ನಾನ್ ನೋಡ್ಲಿಲ್ಲ. ಖರ್ಚಿಗೆ ಅಂದ್ರೆ ಅದು ಇಷ್ಟು ದುಡ್ಡು ಅಂದ್ರೆ ಅದು ರಿಲೇಷನ್ ಯಾರು ಕೊಡಬಹುದು ರಂಜಾನ್ ಹಬ್ಬಗೆ. ಅದು ಬ್ಯಾಂಕಿಂದು ನಂಗೆ ಗೊತ್ತಿಲ್ಲ. ಬ್ಯಾಂಕಿಗೆ ಹಾಕಿ ತಗೊಂಡು ಬರೋದು ಅದು ನಮ್ಗೆ, ನಾವು ಯಾರಾದ್ರೂ ಬರ್ತಾರಲ್ಲ ರಂಜಾನ್ ಹಬ್ಬಗೆ ಯಾರು ಬರ್ತಾರಲ್ಲ, ಅದು ಕೈಯಲ್ಲಿ ಖುಷಿಯಿಂದ ಕೊಟ್ಟು ಹೋಗ್ತಿದ್ರು. ಬ್ಯಾಂಕಿಗೆ ಹಾಕಿದ್ದು ಗೊತ್ತಿಲ್ಲ ನನಗೆ. ಅದು ಬ್ಯಾಂಕಿದು ಅದು ಡ್ರಾ ಮಾಡೋದು ಅದು ನಮ್ಗೆ ಯಾರು ಹೊಟ್ಟಿಗೆ ಏನ್ ತಿಂತಾರಂತ ಕೇಳಿಕ್ ಬರೋದಿಲ್ಲ. ನಾನೇ ಹೋಗ್ತೇನೆ ಕೆಲಸಕ್ಕೆ. ಹಾಕಿನೂ ಯಾರ್ಯಾರು ಕರೀತಾರು, ಉಡುಪಿ ಮಂಗಳೂರು ಎಲ್ಲ ನಮ್ಮ ಮಂಗಳೂರು ಕೆಲಸ ಹೋಗ್ತೇನೆ. ನಾನು ಹೋಗ್ತೇನೆ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೇನೆ ನಾನು. ಕಷ್ಟ ಉಂಟು. ಮತ್ತೆ ನಾವು ನಮ್ದು ಮಕ್ಕಳು ಸಣ್ಣ ಇದ್ದಾರೆ, ನಾವು ಕರೆಂಟ್ ಬಿಲ್ ತುಂಬಬೇಕು, ಅದು ಇದು ಎಲ್ಲ ನಮ್ದು ಖರ್ಚು ಉಂಟು, ನಾವು ತಗೊಂಡು ಹೋಗ್ತರು. ಆ ಕೆಲಸ ನಾ ಹೇಳ್ತೀನಲ್ಲ, ನನ್ಗೆ ದೇವ್ರ ಮೇಲೂ ಇದು ಉಂಟು. ಆ ಕೆಲಸ ಅದು ಮಾಡೋದಿಲ್ಲ ಸರ್. ಅಷ್ಟು ಇದಿಲ್ಲ ಸರ್. ಅಷ್ಟು ಇದು ಚಾಲಕ್ ಇಲ್ಲ. ಅದು ಏನದು ಹೆದರ್ತಿದೆ. ಅದು ಏನಾದ್ರೂ ಮೊದ್ಲೇ ನಮ್ಗೆ ಹೇಳ್ತಿತ್ತು, ಆಂಟಿ ಹಿಂಗೆ ಅಲ್ಲ ಆಂಟಿ ಅಂತ ಹೇಳ್ತಿದ್ವಿ. ಆ ಕೆಲಸ ಮಾಡೋದಿಲ್ಲ ಸರ್. ಅದು ಮನೆಯಲ್ಲೇ ಅದೇ ಹೇಳ್ತೀನಲ್ಲ, ನಾ ಹೊಟ್ಟಿಗೆ ಸಲುವಾಗಿ ನಾವು ದುಡಿಲಿಕ್ಕೆ ಆ ಕಡೆ ಈ ಕಡೆ ಯಾರು ಭಿಕ್ಷಾನು ಕೊಟ್ರು ತಗೊಂತ ಇದೆಯಾ. ನಾನು ಬೇಡ ಅನ್ನೋದಿಲ್ಲ, ತಗೋ ಅಂತೇನೆ ನಾನು. ಯಾಕೆ ಪರಿಸ್ಥಿತಿ ಹಂಗೆ ಉಂಟು. ಅಲ್ಲೇ ನಮ್ದು ಯಾರು ಉಂಟು ಅಂತ ಹಿಂಗ್ ಗುರಿ ಆಯ್ತು ಏನು ಸಲುವಾಗಿ ಅಂತ ನಾ ಕೇಳಿದೆ ಸರ್. ಹುಟ್ಟಿದ್ದು ಊರ್ದೆ ಇಲ್ಲೇ ದೊಡ್ಡ ಆಯ್ತು, ಇಲ್ಲೇ ಮುದುಕರ ಆಗ್ತಾವ, ಇಲ್ಲೇ ಸಾಯೋದು. ನಾವು ಹೋಗೋದಿಲ್ಲ, ಮತ್ತೆ ನೀವು ಅಲ್ಲಿ ಯಾಕೆ ಹೋಗ್ತೆ ಅಂತ ಕೇಳಿದೆ ಸರ್. ಕಡಿಯ ಇಲ್ಲ ಅಲ್ಲೇ ಬರ್ಲಿಕ್ಕೆ ಹೇಳಿದೆ. ಆಯ್ತು ಬರ್ಲಿಕ್ಕೆ ಹೇಳಿದೆಲ್ಲ ಹೋಗ್ಬರ್ರಿ. ನಾವ್ ಏನ್ ಯಾರ್ದು ಏನ್ ಮಾಡ್ಲಿಲ್ಲ, ನಾವೇನ್ ಕಳ್ತರ ಮಾಡ್ಲಿಲ್ಲ, ಏನ್ ಮಾಡ್ರ ಯಾರು ಏನ್ ಎಂತಾದ್ರು ಮಾಡಿಲ್ಲ. ಮತ್ತೆ ನಮ್ಗೆ ಇನ್ನು ಲಭ್ಯ ಮಾಹಿತಿಯ ಪ್ರಕಾರ ಹೆಬ್ಬೆಟ್ಟು ಮಂಜನ ಶಿಷ್ಯ ನಾಗೇಂದ್ರ ಜೈಲಿನಲ್ಲೇ ಕುಳಿತು ಮಂಜನ ಹೆಸರಿನಲ್ಲಿ ಉದ್ಯಮಿಗಳಿಂದ ಹಣ ವಸೂಲಿಗೆ ಇಳಿದಿದ್ದಾನೆ. ಆ ಹಣ ಸದ್ದಾಂನ ಹೆಂಡತಿಯ ಖಾತೆಗೆ ವರ್ಗಾವಣೆಯಾಗಿದೆ. ಸದ್ದಾಂ ಹೆಂಡತಿಯ ಖಾತೆಯ ಅಕೌಂಟ್ ಪಾಸ್ವರ್ಡ್ ಬಳಸಿ ಜೈಲಿನಿಂದಲೇ ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿರುವ ಸಾಧ್ಯತೆ ದಟ್ಟವಾಗಿದೆ. ಈ ನಿಟ್ಟಿನಲ್ಲಿ ಹೆಂಡತಿಯನ್ನು ಸದ್ದಾಂ ಯಾಮಾರಿಸಿ ಬಿಟ್ಟನೆ ಎಂಬ ಪ್ರಶ್ನೆ ಗರಿಗೆದರಿದೆ. ಈ ಕುರಿತು ಸದ್ದಾಂನ ಹೆಂಡತಿಯ ತನಿಖೆಯನ್ನ ತೀವ್ರಗೊಳಿಸಿರುವ ಪೊಲೀಸರು ಇನ್ನಷ್ಟು ಮಾಹಿತಿಗಾಗಿ ತಡಕಾಡುತ್ತಿದ್ದಾರೆ. ಹಿಂದಿನ ಪರೀಕ್ಷೆಗಳಲ್ಲಿ ನಡೆದ ಅಕ್ರಮ ಘಟನೆಗಳ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ರವಿವಾರ ನಡೆದ ನಾಗರಿಕ ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಯಲ್ಲಿ ಪರೀಕ್ಷಾರ್ಥಿಗಳಿಗೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು.
ಉತ್ತರ ಕನ್ನಡ, ಕಾರವಾರ, ಅಂಕೋಲಾ, ಚಿತ್ತಾಕುಲ ಸೇರಿದಂತೆ 19 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ರಾಜ್ಯಾದ್ಯಂತ 4,000 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 7,580 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದು, 6,123 ಅಭ್ಯರ್ಥಿಗಳು ಹಾಜರಾಗಿದ್ರು. ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಮೊದಲು ಪರೀಕ್ಷಾ ಕೊಠಡಿಯಲ್ಲಿನ ಬಯೋಮೆಟ್ರಿಕ್ ಯಂತ್ರದಲ್ಲಿ ತಮ್ಮ ಬೆರಳನ್ನ ಒತ್ತಿ ಪರೀಕ್ಷಾ ಅಭ್ಯರ್ಥಿ ದೃಢವಾದ ಬಳಿಕ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗಿತ್ತು. ಇದರಿಂದಾಗಿ ಓರ್ವ ಅಭ್ಯರ್ಥಿ ಹೆಸರಿನಲ್ಲಿ ಇನ್ಯಾರು ಪರೀಕ್ಷೆ ಬರೆಯಲು ಅವಕಾಶ ನೀಡಬಾರದು ಹಾಗೂ ಅಕ್ರಮ ನಡೆಯದಂತೆ ತಡೆಗಟ್ಟಲು ಈ ವ್ಯವಸ್ಥೆ ಸಹಕಾರಿಯಾಗಲಿದೆ. ಅಲ್ಲದೆ ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಪಾಸ್ ಆಗಿದ್ದರೂ ಇನ್ನುಳಿದ ದೇಹದಾಢ್ಯ ಪರೀಕ್ಷೆ ಸೇರಿದಂತೆ ಇನ್ನುಳಿದ ಸಂದರ್ಶನದ ವೇಳೆ ಅದೇ ಅಭ್ಯರ್ಥಿ ಹಾಜರಾಗದಿದ್ದಲ್ಲಿ ನಕಲಿ ಅಭ್ಯರ್ಥಿಗಳನ್ನ ಪತ್ತೆ ಹಚ್ಚಲು ಈ ಕ್ರಮ ಸಹಕಾರಿಯಾಗಲಿದೆ. ಅಲ್ಲದೆ ಈ ಹಿಂದೆ ಒಬ್ಬರ ಹೆಸರಲ್ಲಿ ಇನ್ನೊಬ್ಬರು ಪರೀಕ್ಷೆ ಬರೆದ ಘಟನೆಗಳು ಹಲವು ಕಡೆಗಳಲ್ಲಿ ನಡೆದಿದ್ವು. ಅಲ್ಲದೆ ಸ್ವತಃ ಪೊಲೀಸ್ ಸಿಬ್ಬಂದಿಗೆ ಬೇರೊಬ್ಬ ಅಭ್ಯರ್ಥಿಯ ಹೆಸರಲ್ಲಿ ಪರೀಕ್ಷೆ ಬರೆಯುತ್ತಿದ್ದ ವೇಳೆ ಸಿಕ್ಕಿಬಿದ್ದ ಘಟನೆಯೂ ನಡೆದಿತ್ತು. ಹೀಗಾಗಿ ಪರೀಕ್ಷಾ ಕ್ರಮವನ್ನ ಬಿಗಿ ಮಾಡಿರುವ ಪೊಲೀಸ್ ಇಲಾಖೆ ಈ ಬಾರಿ ಯಾವುದೇ ಅಡ್ಡದಾರಿಗೆ ಅವಕಾಶ ನೀಡದಂತೆ ಪೊಲೀಸ್ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಬಯೋಮೆಟ್ರಿಕ್ ವ್ಯವಸ್ಥೆಯ ಪರೀಕ್ಷೆಗೊಳಪಟ್ಟು ಬಳಿಕ ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕಾದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು. ಇನ್ನು ಹಿಂದೆ ನಡೆದಿರುವ ಘಟನೆಯ ಆಧಾರದ ಹಿನ್ನೆಲೆಯಲ್ಲಿ ಎಸ್ಪಿ ಶಿವಪ್ರಕಾಶ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರು. ನಾಗರಿಕ ಪೊಲೀಸ್ ಪೇದೆ ನೇಮಕಾತಿಯ ಲಿಖಿತ ಪರೀಕ್ಷೆಗೆ ಜಿಲ್ಲೆಯ ನಾನಾ ಭಾಗದಿಂದ ಪರೀಕ್ಷೆ ಬರೆಯಲು ಬಂದ ಅಭ್ಯರ್ಥಿಗಳು ಹೈರಾಣಾಗಬೇಕಾಯಿತು. ಭಾರೀ ಮಳೆಯ ನಿರೀಕ್ಷೆ ಇಲ್ಲದೆ ಛತ್ರಿ, ರೇನ್ಕೋಟ್ ಇಲ್ಲದೆ ಪರೀಕ್ಷೆಗೆ ಬಂದಿದ್ದ ಅಭ್ಯರ್ಥಿಗಳು ಬೆಳಿಗ್ಗೆಯಿಂದಲೇ ಸುರಿಯುತ್ತಿದ್ದ ಮಳೆಯಿಂದಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಲು ಪರದಾಡಬೇಕಾಯಿತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಕಾರವಾರದಲ್ಲಿಯ ಆಧ್ಯಾತ್ಮಿಕ, ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ.
ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.